ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಒಂದು ಕಡೆ 5ರಲ್ಲಿ 1 ಮ್ಯಾಚ್ ಗೆದ್ದು 4 ಮ್ಯಾಚ್ ಸೋತಿರೋ ನಮ್ಮ RCB ತಂಡ. ಇನ್ನೊಂದು ಕಡೆ 4 ಮ್ಯಾಚ್ರಲ್ಲಿ 1 ಮ್ಯಾಚ್ ಗೆದ್ದು 3 ಮ್ಯಾಚ್ ಸೋತಿರುವ ಮೈಟಿ ಮುಂಬೈ ತಂಡ. ಮೈಟಿ ಮುಂಬೈ ಯಾಕಂತಿದ್ದೀನಿ ಅಂದರೆ ಗುರು, ಸ್ಕೈ ಎಂಟರ್ ಆಗಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ ಒಂದು ಬಲ ತಂದು ಕೊಟ್ಟಿದ್ದಾರೆ. ಸೊ ಮುಂಬೈಗೆ ತಿಲಕ್ ವರ್ಮಾ ಆಯಿತು ಮತ್ತು ನಮ್ಮ ಸ್ಕೈ ಇಬ್ಬರು ಕಾಂಟ್ರಿಬ್ಯೂಷನ್ ಇಲ್ದೇ 234 ಏನೋ ಹೊಡೆದಿದ್ರು ಗುರು ಮುಂಬೈಯಲ್ಲಿ. ಸೊ ಮ್ಯಾಚ್ ಎಲ್ಲಿದೆ ಹೇಳಿ, ಮುಂಬೈಯಲ್ಲಿ ಒಂದು ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ಚಲ್ಲಿ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದವರು 250 ಹೊಡಿಲೇಬೇಕು, ಬೌಲಿಂಗ್ ಮಾಡಿದವರು ಡಿಫೆಂಡ್ ಹೆಂಗಾದರೂ ಮಾಡಲೇಬೇಕು. ಡ್ಯೂ ಬರೋ ಸಾಧ್ಯತೆ ಇರೋದ್ರಿಂದ ಹೆಂಗಾದರೂ ಡಿಫೆಂಡ್ ಮಾಡಲೇಬೇಕು. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಕಾಪಾಡಪ್ಪ. ಸೊ ಫಸ್ಟ್ ಆಫ್ ಆಲ್ ನಮ್ಮ RCB ತಂಡದ ಬಗ್ಗೆ ನೋಡೋದಾದರೆ ಗುರು, ಏನು ಎತ್ತ ಯಾವ ಕಡೆ ಹೋಗ್ತಿದೆ ನಮ್ಮ ದಾರಿ, ನಮ್ಮ ಒಂದು ಏನಂತಾರೆ ಏಮ್ ಇರೋ ದಾರಿ ಯಾವ ಕಡೆ ಹೋಗ್ತಿದೆ ಅಂತ ನಮಗೆ ಗೊತ್ತಿಲ್ಲ. ಏನೋ ಹೀಗಾಗೋಯ್ತು, ನಾವು ಅನ್ಕೊಂಡಿದ್ದೇ ಒಂದು, ಆದರೆ ಇಲ್ಲಿ ನಡೀತಿರೋದೇ ಒಂದು, ಯಾಕೀಗೆ? ಸೊ ನಮ್ಮ ಫ್ಯಾನ್ಸಿಗಂತೂ ಗೊತ್ತಾಗ್ಬಿಟ್ಟಿದೆ RCB ಮ್ಯಾನೇಜ್ಮೆಂಟ್ ಬ್ಲಂಡರ್ ಬಗ್ಗೆ. RCB ಮ್ಯಾನೇಜ್ಮೆಂಟ್ ಅವ್ರ ಬ್ಲಂಡರು ಅವ್ರಿಗೆ ಗೊತ್ತಾದರೆ ಒಳ್ಳೆಯದು, ಎಷ್ಟು ಬೇಗ ಗೊತ್ತಾಗೋದು ಅಷ್ಟು ಬೇಗ ಒಳ್ಳೆಯದು. ಯಾಕೆ ಅಂದರೆ ನಮ್ಮ ಕ್ಯಾಲ್ಕುಲೇಟರ್ ಪ್ರಕಾರ 9ರಲ್ಲಿ 7 ಗೆಲ್ಲಬೇಕು. ಮೂಕನಾಗಬೇಕು 9ರಲ್ಲಿ 7 ಗೆದ್ದರೆ ಏನೋ ಪ್ಲೇ ಆಫಿಗೆ ಹೋಗ್ತಾರೆ, ಈಸಿಯಾಗಿ ಹೋಗ್ತಾರೆ. ಇಲ್ಲ ನಾವು ಬಾಯಿಗೆ ಬರ್ಸೇನೆ ಹೋಗ್ತೀವಿ ಅಂದರೆ 9ರಲ್ಲಿ 6 ಗೆಲ್ಲಬೇಕು. ಆ 9ರಲ್ಲಿ 6 ಗೆದ್ದು ಅದರಲ್ಲಿ ನೋಡ್ತಾರೆ ಗುರು NRR ನೆಟ್ ರನ್ ರೇಟ್ ನೋಡ್ತಾರೆ. ಸೊ ನಮ್ಮ ಕ್ಯಾಲ್ಕುಲೇಟರ್ ಪ್ರಕಾರ ಅದೆಲ್ಲ ಸೈನ್ ತೀಟ ಕಾಸ್ ತೀಟ ಹಾಕೊಂಡು ಕೊಡೋಕೆ ಆಗಲ್ಲ. ಆದ್ರೂ ಪ್ಲೇ ಆಫಿಗೆ ಹೋಗೋದೇ ಒಂದು ಡೌಟ್ ಆಗಿದೆ ಈ ಸೀಸನು. ಅಂದರೆ ಪ್ಲೇಯರ್ಸು ನೋಡಿದ್ರೆ, ಒಂದು ಮ್ಯಾನೇಜ್ಮೆಂಟು, ಒಂದು ವರ್ಸ್ಟ್ ಮ್ಯಾನೇಜ್ಮೆಂಟ್ಶಿಪ್ ನೋಡಿದ್ರೆ ಆ ಥರನೇ ಅನ್ನಿಸ್ತಿದೆ ಗುರು ಏನಂತ. ಬಟ್ ಆದರೂ ಈ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ, ಏನೋ ಗಟ್ ಫೀಲಿಂಗು. ಓವರಾಲ್ ಆಗಿ ಒಂದು ಪ್ಲೇಯಿಂಗ್ 11 ನೋಡೋದಾದರೆ ಏನು ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಗುರು. ನನಗೆ ಸಿಂಪಲ್ಲಾಗಿ ಪ್ಲೇಯಿಂಗ್ 11 ಹೇಳ್ತೀನಿ. ನಿಮಗೆ ಏನಾದರೂ ಪ್ಲೇಯಿಂಗ್ 11 ಚೇಂಜಸ್ ಕಂಡ್ರೆ, ಚೇಂಜಸ್ ಮಾಡಬೇಕು ಅಂತ ಅನಿಸಿದ್ರೆ ನಿಮ್ಮ ಪ್ಲೇಯಿಂಗ್ 11 ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳ್ಗೆ ಬಿಟ್ಬಿಡಿ ಪ್ಲೀಸ್. ಸೊ ನಮ್ಮ ಪ್ಲೇಯಿಂಗ್ 11 ನೋಡೋದಾದರೆ ಗುರು ಏನು ಅಂತಂದರೆ, ಫಸ್ಟ್ ಓಪನಿಂಗು ಚೇಂಜ್ ಮಾಡೋಕ್ಕಾಗಲ್ಲ. ಡುಪ್ಲೆಸಿಸ್ ಫಾರ್ಮಲ್ಲಿಲ್ಲ, ನಮ್ಮ ಕೊಹ್ಲಿ ಕಾಕ ಅವ್ರ ಫಾರ್ಮಲ್ಲಿದ್ದಾರೆ. ಸೊ 1 vs 11 ಆಗೋ ಬದಲು 11 vs 11 ಆದರೆ ನಮ್ಮ RCB ತಂಡ ಪಕ್ಕ ಗೆಲ್ಲೋ ಸಾಧ್ಯತೆ ಅಂತೂ ಇದೆ ಗುರು. 1 ಡೌನಲ್ಲಿ ನನಗೆ ಗೊತ್ತಿರೋ ಪ್ರಕಾರ, ಅಂದರೆ ನನಗೆ ಅನಿಸಿರೋ ಪ್ರಕಾರ ಮೈಪಾಲ್ ಅವ್ರನ್ನ ತೊಗೊಂಡು ಬನ್ನಿ ಗುರು. ಸರಿಯಾಗಿ ಗುದ್ದೋ ಬ್ಯಾಟ್ಸ್ಮನ್ನು. ಸೊ 1 ಡೌನ್ ಆದಮೇಲೆ ಬಂದರೆ, ಅವರು 1 ವಿಕೆಟ್ ಆದಮೇಲೆ ಬಂದರೆ ಕ್ರೇಜಿಯಾಗಿ ಬ್ಯಾಟಿಂಗ್ ಕೊಡ್ತಾರೆ. ಹಂಗೆ ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಆಗುತ್ತೆ. ಸೊ ಡುಪ್ಲೆಸಿಸ್ ಔಟ್ ಆದರೂ ಕೊಹ್ಲಿ ಬ್ಯಾಟಿಂಗ್ ಆಡಬೇಕಾದ್ರೆ ಲ್ಯಾಮ್ರವ್ರು 6-4 ಹೊಡ್ಕೊಂಡು ಆಡಿದ್ರೆ ಕೊಹ್ಲಿ ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ಅದೊಂದು ಕ್ರೇಜಿ ಕಾಂಬೋ ಆಗಿಬಿಡುತ್ತೆ. ಸೊ ಅದಾದಮೇಲೆ ಮ್ಯಾಕ್ಸ್ವೆಲ್ ಬರಲಿ. ಮ್ಯಾಕ್ಸ್ವೆಲ್ಲು ಜಾಗದಲ್ಲಿ ನೀವು ವಿಲ್ ಜಾಕ್ಸ್ ಆಡಿಸ್ತೀರಾ ಅಥವಾ ಕ್ಯಾಮರನ್ ಗ್ರೀನ್ ಜಾಗದಲ್ಲಿ ವಿಲ್ ಜಾಕ್ಸ್ ಆಡಿಸ್ತೀರಾ, ಅದು ನಮಗಂತೂ ಗೊತ್ತಿಲ್ಲ ಗುರು. ನೀವು ಒಟ್ಟು ವಿಲ್ ಜಾಕ್ಸ್ನ ಆಡಿಸ್ಲೇಬೇಕು. 5 ಮ್ಯಾಚ್ನಲ್ಲಿ 1 ಮ್ಯಾಚ್ ಗೆದ್ದಿದ್ದೀರಾ, 4 ಮ್ಯಾಚ್ ಸೋತಿದ್ದೀರಾ. ಸೊ 5 ಮ್ಯಾಚ್ ನೀವು ಗ್ರೀನ್ ಆ್ಯಂಡ್ ಮ್ಯಾಕ್ಸ್ವೆಲ್ ಚಾನ್ಸ್ ಕೊಟ್ಟಿದ್ದೀರಾ ಅಂದರೆ ವಿಲ್ ಜಾಕ್ಸಿಗೂ ಚಾನ್ಸ್ ಕೊಡಿ ಗುರು. 1-2 ಮ್ಯಾಚ್ ಆದರೂ ಕೊಡಿ, ಎಷ್ಟಾದರೂ ರನ್ ಹೊಡಿಲಿ. ಸೊ ಹೊಡೆದಷ್ಟು ಖುಷಿನೇ. ಹೊಡಿಲಿಲ್ಲ ಅಂದರೆ ಮತ್ತೆ ಅವ್ರು ತೆಗೆದ್ಬಿಟ್ಟು ಮತ್ತೆ ಬೇರೆನ ಆಡಿಸಿದ್ರೆ ಆಯಿತು ಗುರು. ಫಸ್ಟು ಚಾನ್ಸ್ ಆದರೂ ಕೊಡಿ. ಪಾಪ ಅವರು ಅಲ್ಲೇ ಡಗೌಟಲ್ಲಿ ಕೂತ್ಬಿಟ್ಟು ಎಷ್ಟು ಅಂತ ಕೂಡ್ಬೇಕು ಅವರು. ಕೊನೆಗೇನು ಅರಿಯಲಾರೆ ಈ ನನ್ನ ಮಕ್ಕಳನ್ನ ಕಟ್ಕೊಂಡು ಹೇಗಲಾರೆ ಅಯ್ಯ. ಸೊ ಅದಾಯಿತು. ಅದಾದಮೇಲೆ ನೀವು ಮ್ಯಾಕ್ಸ್ವೆಲ್ಲಿಗೆ ಇರಲಿ, ಮ್ಯಾಕ್ಸ್ವೆಲ್ ಇವರು ಗ್ರೀನ್ ಜಾಗದಲ್ಲಿ ವಿಲ್ ಜಾಕ್ಸ್ನ ಆಡಿಸಿ ಆಯಿತಾ. ವಿಲ್ ಜಾಕ್ಸ್ ಆಡಿಸಿದ್ರೆ ನೆಕ್ಸ್ಟು ಬರೋರು ಯಾರು, ವಿಲ್ ಜಾಕ್ಸ್ ಆಡಿಸಿದ್ರೆ ಹೆಂಗಾಗುತ್ತೆ ಗೊತ್ತಾ, ಸ್ವಲ್ಪ ಕಾಂಬಿನೇಷನ್ ಚೇಂಜ್ ಆಗುತ್ತೆ. ಟಾಪ್ 3ಯಲ್ಲೇ ವಿಲ್ ಜಾಕ್ಸ್ನ ಆಡಿಸ್ಬಿಟ್ಟು ಮೈಪಾಲ್ ಅವ್ರನ್ನ ಕೆಳಗಡೆ ಆಡಿಸ್ಬೋದು. ವಿಲ್ ಜಾಕ್ಸ್ನ ಆಡಿಸ್ಲಿಲ್ಲ ಅಂದರೆ ಮೈಪಾಲ್ ಅವ್ರನ್ನ ಮೇಲೆ ಆಡಿಸ್ಬೋದು, ಅಂದರೆ ಲೈಕ್ ನಂಬರ್ 3ಯಲ್ಲಿ ಆಡಿಸ್ಬೋದು. ಸೊ ಅದಾದಮೇಲೆ ಗುರು ರಜತ್ ಪತಿದಾರ್ ಬೇಡ, ಮನೋಜ್ ಬಾಂಡಾಗೆ ಚಾನ್ಸ್ ಕೊಡಿ. ನಮ್ಮ ಕನ್ನಡಿಗ ಅಂತ ಚಾನ್ಸ್ ಕೊಡಿ ಅಂತ ಹೇಳ್ತಿಲ್ಲ. ಸಕ್ಕತ್ತಾಗಿರೋ ಡೊಮೆಸ್ಟಿಕ್ ಸೀಸನ್ ಆಗಿದೆ ಗುರು ಅವರು. ಆ್ಯಂಡ್ 2 overs ಕೊಡ್ತಾರೆ ಗುರು. ಸಕ್ಕತ್ತಾಗಿರೋ ಬೌಲರ್ ಬೇರೆ. ಒಂದು ಚಾನ್ಸ್ ಕೊಡ್ರಪ್ಪ ಪ್ಲೀಸ್, ಒಂದು ಚಾನ್ಸ್ ಕೊಡಿ. ನಿಮ್ಮ ಆಸೆಯನ್ನು ಬದಲಾಯಿಸಿ. ನೀವು ಕೇಳಿರುವುದು
ಸಾಧ್ಯವೇ ಇಲ್ಲ. ಹೆಂಗಾದ್ರೂ ಇವಾಗ ನೋಡಿ ನಿತೀಶ್ ಕುಮಾರ್ ರೆಡ್ಡಿ ಆಯ್ತು, ಶಶಾಂಕ್ ಸಿಂಗ್ ಆಯ್ತು, ಅಶುತೋಷ್ ಶರ್ಮಾ ಆಯ್ತು, ಯಾರ್ಯಾರೋ ಬಂದು ಹೊಡಿದವ್ರೆ ಗುರು ಕ್ರೇಜಿಯಾಗಿ. ನಮ್ಮ ಮನೋಜ್ ಬಾಂಡಾಗೆ ಒಂದು ಚಾನ್ಸ್ ಕೊಡಿಯಪ್ಪ, ಹೇಳ್ತೀನಿ. ಸಿಂಧನೂರು ನಮ್ಮ ಕ್ರಿಕೆಟಿಗ ಅವ್ರಿಗೆ ಒಂದು ಚಾನ್ಸ್ ಕೊಡಿ, ನೋಡೋಣ ಹೆಂಗೆ ಆಡ್ತಾರೆ ಏನು ಕತೆ ಅಂತ. ಹೌದಾ 100% ಸತ್ಯವಾದ ಮಾತು ಸರ್. ಏನು ಮಾಡ್ತಾರೋ ಗೊತ್ತಿಲ್ಲ ಗುರು, ಚಾನ್ಸ್ ಕೊಡ್ತಾರೋ ಕೊಡಲ್ವೋ, RCB ಮ್ಯಾನೇಜ್ಮೆಂಟಿಗೆ ಬಿಟ್ಟಿದ್ದು. ಅದಾದಮೇಲೆ ನೆಕ್ಸ್ಟು ಬರೋದೇ ನಮ್ಮ ದಿನೇಶ್ ಕಾರ್ತಿಕ್ ಅವರು ಆದಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ನ ಒಬ್ಬ ಬ್ಯಾಟ್ಸ್ಮನ್ ಇಟ್ಕೊಳ್ಳೋಣ, ಸುಯೇಶ್ ಪ್ರಭುದೇಸಾಯಿ ಅವ್ರನ್ನ ಇಟ್ಕೊಳ್ಳೋಣ. ಅದಾದಮೇಲೆ ಇಲ್ಲ ಒಬ್ಬ ಬೌಲರ್ ಅಂತೂ ಆಬ್ವಿಯಸ್ಲಿ ಇಟ್ಕೋತಾರೆ. ಸೊ ಅದಾದಮೇಲೆ ಆಲ್ರೌಂಡರ್ ಜಾಗದಲ್ಲಿ ನೋಡ್ಬೇಕಂದ್ರೆ ಮಯಾಂಕ್ ಡಾಗರ್ನ ಆಲ್ರೌಂಡರ್ ಅಂತ ಅಂದ್ಕೊಂಡವ್ರೆ ಗುರು. ಯಾವ ಆ್ಯಂಗಲಲ್ಲಿ ಆಲ್ರೌಂಡರ್ ಕಾಣ್ತಾರೋ ಗೊತ್ತಿಲ್ಲ. ಸೊ ಮಯಾಂಕ್ ಡಾಗರ್ ಬದಲು ಹಿಮಾಂಶು ಶರ್ಮನೇ ಆಡಿಸ್ಲಿ ಅಥವಾ ಕರಣ್ ಶರ್ಮನೇ ಬೌಲಿಂಗ್ ಮಾಡಿಸ್ಲಿ. ಆಮೇಲೆ ಇದ್ದಿದ್ದೆಲ್ಲ 3 ಜನ ಟಾಪ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಆ್ಯಂಡ್ ಇನ್ನೊಬ್ರು ಯಾರಪ್ಪ ವೈಶಾಖ್ ವಿಜಯ್ ಕುಮಾರ್ನ ಇವ್ರಂತೂ ಹೆಂಗೋ ಇಂಪ್ಯಾಕ್ಟ್ ಪ್ಲೇಯರ್ ಅಂತಲೇ ಅಂದ್ಕೊಂಡವ್ರೆ. ಕಟರ್ ಇರಲಿ ಅಥವಾ ಫಾರ್ಮಲ್ಲಿರೋ ಬ್ಯಾಟ್ಸ್ಮನ್ ಆಗಲಿ ಬರೋಲ್ಲ, ಯಾರಾದರೂ ಆಡ್ಸಲ್ಲ ಗುರು ಇವರು RCB ಮ್ಯಾನೇಜ್ಮೆಂಟು. ಅಂದರೆ ಏನಾಗುತ್ತೆ ಗೊತ್ತಾ, RCB ಮ್ಯಾನೇಜ್ಮೆಂಟ್ ಬಗ್ಗೆ ನೆಗೆಟಿವ್ ಹೇಳ್ತಿಲ್ಲ, ನಮ್ಮ RCB ಟೀಮ್ ಬಗ್ಗೆ ನೆಗೆಟಿವ್ ಅಂತ ಅಲ್ಲ, ಎಲ್ರಿಗೂ ಗೊತ್ತಾಗ್ತಿದೆ ಗುರು, ಸಣ್ಣ ಹುಡುಗರಿಗೆಲ್ಲ ಗೊತ್ತಾಗ್ತಿದೆ ಏನು ಹೇಳೋಣ. ಅದಕ್ಕೆ ಇವಾಗ RCB ಮ್ಯಾನೇಜ್ಮೆಂಟು ಬ್ಲಂಡರ್ ಮಾಡಬಾರ್ದು, ಕ್ರೇಜಿ ಆಗಿರೋ ಟೀಮ್ನ ಬಿಲ್ಡ್ ಮಾಡಲಿ. ಸೊ ವೈಶಾಖ್ ವಿಜಯ್ ಕುಮಾರ್ನ ಆಡಿಸ್ಲಿ, ಯಶ್ ದಯಾಲ್ನ ಆಡಿಸ್ಲಿ, ಅದಾದಮೇಲೆ ಟಾಪ್ಲಿನೂ ಇರಲಿ ಆ್ಯಂಡ್ ಮೊಹಮ್ಮದ್ ಸಿರಾಜ್ ಇರಲಿ. 4 ಜನ ಬೌಲರ್ಸು, ಒಬ್ಬ ಸ್ಪಿನ್ನರ್ ಕರಣ್ ಶರ್ಮಾ. ಯೂಶ್ವಲಿ ಏನಂದರೆ ವಾನ್ಖೇಡೆಯಲ್ಲಿ ಸ್ಪಿನ್ನರ್ಸ್ಗೇನು ಅಷ್ಟು ಅವಶ್ಯಕತೆ ಇಲ್ಲ. ಸೊ ಕರಣ್ ಶರ್ಮಾ ಅವ್ರ ಮಯಾಂಕ್ ಡಾಗರ್ ಯಾರಾದರೂ ಇರಲಿ, 5 ಜನ ಆದರೂ, 6 ಜನ ಬ್ಯಾಟ್ಸ್ಮನ್ನು, ಅದಾದಮೇಲೆ ಒಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಬ್ಯಾಟ್ಸ್ಮನ್ನು ತೊಗೊಂಡ್ರೆ ಕ್ರೇಜಿಯಾಗಿರುತ್ತೆ ಗುರು ಟೀಮು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇನ್ಫ್ಯಾಕ್ಟ್ ಏನು ಅಂದರೆ ಮನೋಜ್ ಬಾಂಡಾಗೆ ಆಡಿಸಿದ್ರೆ ಯಶ್ ದಯಾಲ್ ಇವರು ಯಾರು ನಮ್ಮ ಮೊಹಮ್ಮದ್ ಸಿರಾಜ್ನ ಬೂಳಿಸಿದ್ರು ಪರವಾಗಿಲ್ಲ ಗುರು. ಯಾಕಂದರೆ ಮೊಹಮ್ಮದ್ ಸಿರಾಜ್ ಅವ್ರದ್ದು ಏನೂ ನಡೀತಾನೆ ಇಲ್ಲ, ಔಟ್ ಸ್ವಿಂಗು ಇಲ್ಲ, ಇನ್ ಸ್ವಿಂಗು ಇಲ್ಲ, ಏನೂ ಇಲ್ಲ. ಇದು ಯಾಕೋ ಒಂಥರ ಅವರು ಏನೋ ಪ್ರಾಕ್ಟೀಸ್ ಮರ್ತವ್ರೆ ಅನ್ಸುತ್ತೆ ಗುರು, ಏನಾಗುತ್ತಿದೆ ಗೊತ್ತಿಲ್ಲ. ಮೊಹಮ್ಮದ್ ಸಿರಾಜ್ ಒಂದು ಟೈಮಲ್ಲಿ ಕ್ರೇಜಿಯಾಗಿ ಬೌಲಿಂಗ್ ಮಾಡ್ತಿದ್ರು, ಟಾಪಲ್ಲಿ 2 ವಿಕೆಟ್ ತೆಗೆದಿದ್ರು, ಇವಾಗ ಅವರೂ ತೆಗೀತಿಲ್ಲ, ಏನೋ ಗೊತ್ತಿಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಈ ಕಡೆ ಮುಂಬೈ ಅವ್ರಿಗೆ ಬಂದರೆ ಸ್ಕೈ ಅಣ್ಣ ಇವಾಗ ಬಂದವ್ರೆ, ಗೊದ್ದಾಡೋ ಸ್ಟೇಜಲ್ಲಿ ಇರ್ತಾರೆ, ಹೊಡೆದಾಕ್ತಾರೆ ಪಕ್ಕ, ಅದು ಮಾತ್ರ ನಿಜ. ಹಂಗು ನಮ್ಮ ಬೌಲರ್ಸ್ ಗೊತ್ತಲ್ಲ ನಿಮಗೆ, ತಾರಾರ ಅಂತ ಹೊಡ್ಸ್ಕೋತಾ ಇರ್ತಾರೆ, ಏನಂತ ಗೊತ್ತಿಲ್ಲ ಗುರು, ಏನು ಹೇಳೋಣ. ಈ ಮ್ಯಾಚು ಎಷ್ಟು ಹೊಡ್ಸ್ಕೋತಾರೆ ಅನ್ನೋದೇ ಅದು ನಮ್ಮ RCB ಫ್ಯಾನ್ಸಿಗೆ ಗೊತ್ತಿರುತ್ತೆ. ಹೊಡ್ಸ್ಕೊಂಡ್ರೆ ಎಷ್ಟು ಹೊಡ್ಸ್ಕೋಬೋದು, 200 ಮೇಲೆ, ಅದರಲ್ಲಿ 200 ಮೇಲೆ ಎಷ್ಟು ಹೊಡ್ಸ್ಕೋತಾರೆ ಅನ್ನೋ ಒಂದು ಕ್ಯಾಲ್ಕುಲೇಷನಲ್ಲಿ ಇರ್ತಾರೆ. 200 ಒಳಗಡೆ ಅಂತೂ ಅದು ಚಾನ್ಸೇ ಇಲ್ಲ. ಅದು ಹೆಂಗೆ ಅಂದರೆ ಅದು ಭೂಮಿ ಆಕಾಶ ಅಂತರ ಇದ್ದಂಗೆ, ಅದು ಚಾನ್ಸೇ ಇಲ್ಲ. ಅದು ಮುಂಬೈ ಟೀಮಲ್ಲಿ ಓಪನಿಂಗು ರೋಹಿತ್ ಆ್ಯಂಡ್ ನಮ್ಮ ಇಶಾನ್ ಕಿಶನ್ ಅವರು ಇಬ್ಬರು ಕ್ರೇಜಿಯಾಗಿ ಬ್ಯಾಟಿಂಗ್ ಮಾಡ್ತವ್ರೆ. ನಾಯಿ ಹೊಡೆದಂಗೆ ಹೊಡಿತಾರಪ್ಪ. ಫಸ್ಟು ಓಪನಿಂಗ್ ಬಂದೆ, ಅದಾದಮೇಲೆ ಸ್ಕೈ, ಆಮೇಲೆ ತಿಲಕ್ ವರ್ಮಾ, ಅದಾದಮೇಲೆ ನಮ್ಮ ಹಾರ್ದಿಕ್ ಪಾಂಡ್ಯ ನಡೀತಿಲ್ಲ. ಸೊ ಹಾರ್ದಿಕ್ ಪಾಂಡ್ಯನೂ ಫಾರ್ಮಿಗೆ ಬರ್ಬೋದು, ಹೇಳೋಕ್ಕಾಗಲ್ಲ. ಯಾರ್ಯಾರು ಫಾರ್ಮಿಗೆ ಬರಲ್ವೋ ಅವರವರು RCB ವಿರುದ್ಧ ಫಾರ್ಮಿಗೆ ಬರ್ತಾರೆ ಅಂತ ನಮಗೆಲ್ಲ ಗೊತ್ತು. ಅಯ್ಯೋ ನಿಜ 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 ನೀನು ಹೇಳ್ತಿರೋದೆಲ್ಲ ನಿಜ. ಸೊ ಹಾರ್ದಿಕ್ ಪಾಂಡ್ಯ ಫಾರ್ಮಿಗೆ ಬರ್ಬೋದಪ್ಪ, ಹೇಳೋಕ್ಕಾಗಲ್ಲ. ಅದಾದಮೇಲೆ ಟೀಮ್ ಡೇವಿಡು ಫಾರ್ಮಲ್ಲವ್ರೆ, ಶೆಫರ್ಡು ಫಾರ್ಮಲ್ಲವ್ರೆ, ಗುದ್ದಾಗ್ಬಿಡ್ತಾರೆ ಗುರು, ಪಕ್ಕ ಹೇಳ್ತೀನಿ. ಇದೊಂದು ಕ್ರೇಜಿ ಮ್ಯಾಚ್ ಆಗುತ್ತೆ. ಅದರಲ್ಲೂ ಮುಂಬೈ ಅವ್ರದ್ದು ಏನಾದ್ರು ಫಸ್ಟ್ ಬ್ಯಾಟಿಂಗ್ ಬಂದರೆ ಫುಲ್ಲು ರೆಕಾರ್ಡ್ಸೆಲ್ಲ ಪೋಡಿ ಆಗೋವಂಥ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಗುರು. ನಮ್ಮ RCB ಅವ್ರ ನಮ್ಮ RCB ಫ್ಯಾನ್ಸ್ ಹೋಪ್ ಮಾಡಬೇಕಷ್ಟೆ ಗೆಲ್ಲಿ ಅಂತ. ಸೊ 6ರಲ್ಲಿ 2 ಆಗುತ್ತೆ, ಅದಾದಮೇಲೆ ಇನ್ನೂ 8 ಮ್ಯಾಚ್ ಉಳಿಯುತ್ತೆ, ಅದರಲ್ಲಿ 5 ಗೆದ್ದರೆ ಪ್ಲೇ ಆಫಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಗೊತ್ತಿಲ್ಲಪ್ಪ ಏನು ಮಾಡ್ತಾರೆ ಅಂತ. RCB ಮ್ಯಾನೇಜ್ಮೆಂಟ್ ಅವ್ರಿಗೆ ಕಳಕಳಿಯ ವಿನಂತಿ, ಈ ಮ್ಯಾಚಲ್ಲಿ ಒಂದು ಪ್ಲೀಸ್ ಬ್ಲಂಡರ್ ಮಾಡಬೇಡಿ, ನಿಮ್ಮ ಪ್ರಾಪರ್ ಪ್ಲೇಯಿಂಗ್ ಎಲ್ಲವನ್ನು ಆಡಿಸಿ ಅಂತ ಅಷ್ಟೇ. ನಮ್ಮ ಮನೋಜ್ ಬಾಂಡಾಗೆ ಆ್ಯಂಡ್ ವೈಶಾಖ್ ವಿಜಯ್ ಕುಮಾರ್ ಅವ್ರಿಗೊಂದು ಚಾನ್ಸ್ ಕೊಡಿ ಇಬ್ಬರಿಗೂ. ಈ ನೀರಿನ ಬಾಟಲೆಲ್ಲ ಅಲ್ಲಿ ಇಲ್ಲಿ ತೊಗೊಂಡು ಹೋಗೋ ಥರ ಮಾಡಬೇಡಿ ಅವ್ರನ್ನ, ಪ್ಲೀಸು. ನಮ್ಮ ಒಂದು ರಿಕ್ವೆಸ್ಟ್ ಇದು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಸೊ ನೋಡೋಣ ಹೆಂಗಿರುತ್ತೆ ಮ್ಯಾಚ್ ಅಂತ. ಕ್ರೇಜಿ ಮ್ಯಾಚ್ ಇದು ಮಾತ್ರ, ಮ್ಯಾಚ್ ಮಾತ್ರ ಕ್ರೇಜಿ ಗುರು, ಅದಂತೂ ಹೇಳಬಲ್ಲೆ. ಯಾಕಂದರೆ RCB ವರ್ಸಸ್ ಮುಂಬೈ ಗೊತ್ತಲ್ಲ, ಅದೊಂಥರ ಕಿಚ್ಚಿನ ಹೋರಾಟ
ಗೆಲ್ಲೇಬೇಕು ಅಂತ ಆಡ್ತಾರೆ. ಸೊ 1 vs 11 ವಿರಾಟ್ ಕೊಹ್ಲಿ ವರ್ಸಸ್ ಮುಂಬೈ ಆಗೋ ಬದಲು 11 vs 11 ಆದರೆ ನಮ್ಮ RCBಗೆ ಗೆಲುವು ಪಕ್ಕ. ಏನಂತೀರಾ? ಸೊ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಮುಂಬೈ ಅವ್ರಿಗೆ, ನಮ್ಮ ಮುಂಬೈ ಅಂತ ಅಲ್ಲಪ್ಪ, ನಮ್ಮ RCB ಅವರು ಮುಂಬೈ ಅವರಿಗೆ ಮಾಂಜ ಕೊಡ್ತಾಯಿರಿ, ಹಾಗೆ ಕೊಟ್ಬಿಟ್ಟು ಗೆಲ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಸೊ ಈ ವಿಡಿಯೋ ಪ್ಲೀಸ್ ನಿಮಗೆ ಲೈಕ್ ಆದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.